ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇಡೀ ದೇಶವೇ ದೀಪಾವಳಿಯ ಹಬ್ಬದ ಸಂಭ್ರಮವನ್ನು ಮನೆಯಲ್ಲಿ ಆಚರಿಸ್ತಾ ಇದ್ರೆ, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿ ಅವರು ಗೋವಾಕ್ಕೆ ಬಂದು ಗೋವಾಕ್ಕೆ ನೌಕಾ ಸೇನೆಯ ಅತ್ಯುತ್ತಮವಾದಂಥ ಹಡಗಾದಂಥ INS ವಿಕ್ರಾಂತ್ ಹಡಗಿನ ಮೇಲೆ ನಿಂತು ಪಾಕಿಸ್ತಾನಕ್ಕೆ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಬ್ಬದ ದಿನದಂದೇ ಪಾಕಿಸ್ತಾನಕ್ಕೆ ಮೋದಿ ಕೊಟ್ಟಂಥ ಎಚ್ಚರಿಕೆ ಏನು, ಯಾವ ಎಚ್ಚರಿಕೆಯನ್ನು ಕೊಟ್ಟು ನಮ್ಮ ನೌಕಾ ಸೇನೆಯನ್ನು ಹಾಡಿ ಹೊಗಳಿದ್ದಾರೆ ಮತ್ತು ಯಾಕೆ ಈ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ ಎನ್ನುವಂಥ ಹೆಸರನ್ನು ಹೇಳಿ ಮತ್ತೆ ಪಾಕಿಸ್ತಾನಕ್ಕೆ ನಡಕ ಹುಟ್ಟಿಸುವಂತೆ ಮಾಡಿದ್ದಾರೆ. ಏನಾಯಿತು ಅಂಥದ್ದು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, ಆಪರೇಷನ್ ಸಿಂಧೂರ ಅಂದ ಕೂಡಲೇ ಪಾಕಿಸ್ತಾನಕ್ಕೆ ಮತ್ತೆ ನಡ್ಕೋ ಸ್ಟಾರ್ಟ್ ಆಗುತ್ತೆ. ಮತ್ತೆ ಏನಾಗುತ್ತೋ, ಮತ್ತೆ ಏನೆಲ್ಲ ಅನಾಹುತ ಆಗುತ್ತೋ. ಈಗಾಗಲೇ ಹಲವು ಪಾಕಿಸ್ತಾನದ ವಾಯುಸೇನೆಯ ಏರ್ ಬೇಸ್ಗಳನ್ನ ಭಾರತ ಧ್ವಂಸ ಮಾಡಿ ಆಗಿದೆ. ಅದನ್ನು ರಿಪೇರಿ ಮಾಡಲಿಕ್ಕೆ ಪಾಕಿಸ್ತಾನ ಹತ್ರ ಆಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಯಾಕೆ ಗೋವಾ ಅಂದರೆ ಪಾಕಿಸ್ತಾನದ ಹತ್ತಿರವಿರುವಂಥ ಗೋವಾಕ್ಕೆ ಬಂದು ಗೋವಾಕ್ಕೆ ಬಂದು INS ವಿಕ್ರಾಂತ್ ಎನ್ನುವಂಥ ಒಂದು ಯುದ್ಧ ಹಡಗಿನ ಮೇಲೆ ನಿಂತು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟದನ್ನು ನೋಡ್ತಾ ಇದ್ರೆ ಯಾಕೋ ಪಾಕಿಸ್ತಾನಕ್ಕೆ ಮತ್ತೆ ಭೀತಿ ಶುರುವಾಗಿದೆ. ಇವತ್ತು ಇಡೀ ಭಾರತವೇ ದೀಪಾವಳಿ ಹೆಸರಿನಲ್ಲಿ ಹಬ್ಬ ಆಚರಿಸ್ತಾ ಇದೆ. ಜೊತೆಗೆ ಎಲ್ಲ ಮಂದಿಯೆಲ್ಲ ಕೂತ್ಕೊಂಡು ದೀಪಾವಳಿಯ ಪಟಾಕಿಯನ್ನು ಸಿಡಿಸ್ತಾ ಇದ್ರ ಜೊತೆಗೆ ದೀಪ ಹಚ್ಚಿ ಇಡೀ ದೇಶವೇ ಸಂಭ್ರಮ ಆಚರಿಸ್ತಾ ಇದೆ. ಆದರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೂ ಸಂಭ್ರಮಿಸಲ್ಲ, ಯಾವುದೇ ಕಾರಣಕ್ಕೂ ರಜೆ ತಗೊಳ್ಳಲ್ಲ, ಯಾವುದೇ ಕಾರಣಕ್ಕೂ ಕೂಡ ಒಂದು ವಿಶ್ರಾಂತಿಯನ್ನು ಪಡೆದುಕೊಳ್ಳಲ್ಲ. ಜೊತೆಗೆ ಪ್ರತಿ ವರ್ಷ ಕೂಡ ಅವರು ದೀಪಾವಳಿ ಅಂದ ಕೂಡಲೇ ಅಥವಾ ದೊಡ್ಡ ಹಬ್ಬ ಅಂದ ಕೂಡಲೇ ಅದು ನಮ್ಮ ದೇಶದ ಹೆಮ್ಮೆಯ ಸೇನೆಯ ಜೊತೆಗೆ ಇರ್ತಾರೆ ಮತ್ತು ಅವ್ರ ಜೊತೆ ಹಬ್ಬವನ್ನು ಕೂಡ ಆಚರಿಸ್ತಾರೆ. ಯಾಕಂದರೆ ಹಬ್ಬ ಅಂದ ಕೂಡಲೇ ನಮ್ಮ ದೇಶದ ಆರ್ಮಿ ಆಗಿರ್ಬೋದು, ನೇವಿ ಆಗಿರ್ಬೋದು ಅಥವಾ ಏರ್ ಫೋರ್ಸ್ ಆಗಿರ್ಬೋದು, ಅವರಿಗೆ ರಜೆ ಇರಲ್ಲ. ಅಂಥ ಸಂದರ್ಭದಲ್ಲಿ ನಾವು ಅವ್ರ ಜೊತೆಗೆ ಇರಬೇಕೆನ್ನುವಂಥ ಒಂದು ಮನೋಸ್ಥೈರ್ಯವನ್ನು ತುಂಬುವ ಸಲುವಾಗಿ ಪ್ರತಿ ವರ್ಷ ಕೂಡ ಒಂದೊಂದು ಆರ್ಮಿನೋ ಅಥವಾ ಏರ್ ಫೋರ್ಸ್ ಅಥವಾ ನೌಕಾದಳದ ಜೊತೆಗೆ ಹಬ್ಬವನ್ನು ಆಚರಿಸ್ತಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ಬೆಳಗ್ಗೆನೆ ಬಂದು ಗೋವಾಕ್ಕೆ ಬಂದು ಗೋವಾದ ನೌಕಾ ನೆಲೆಯ ಮುಖ್ಯಸ್ಥರ ಜೊತೆಗೆ ಅಂದರೆ ದಿನೇಶ್ ತ್ರಿಪಾಠಿ ಅವ್ರ ಜೊತೆಗೆ ಬಂದು INS ವಿಕ್ರಾಂತ್ ಎನ್ನುವಂಥ ಯುದ್ಧ ಹಡಗಿನ ಜೊತೆಗೆ ನಿಂತು ಅವರ ಎಲ್ಲ ಮುಖ್ಯಸ್ಥರ ಜೊತೆಗೆ ನಿಂತು ಪಾಕಿಸ್ತಾನಕ್ಕೆ ದೊಡ್ಡದಂಥ ಸಂದೇಶವನ್ನು ಕೊಡ್ತಾರೆ ಮತ್ತು ನಮ್ಮ ನೌಕಾ ಸೇನೆಯ ಒಂದು ಸಮನ್ವಯತೆಯನ್ನು, ಹೋರಾಟವನ್ನು ಮತ್ತು ಅತ್ಯಾಧುನಿಕ ಸಾಧನವನ್ನು ಹಾಡಿ ಹೊಗಳಿದ್ದಾರೆ ಮತ್ತು ನೌಕಾ ಸೇನೆಯ ಮುಖ್ಯಸ್ಥರನ್ನ, ನೌಕಾ ಸೇನೆಯ ಯೋಧರನ್ನು ಹಾಡಿ ಹೊಗಳಿದ್ದಾರೆ. ಜೊತೆಗೆ ಹಾಡಿ ಹೊಗಳೋದ್ರ ಜೊತೆಗೆ ಅವರು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ಎಚ್ಚರಿಕೆಯೇ ಬಹಳ ಇದೀಗ ಮುಖ್ಯಾಂಶವನ್ನು ಪಡೆದುಕೊಂಡಿದೆ. ಅವ್ರು ಹೇಳ್ತಾ ಇದ್ದಾರೆ, ನಾವು ಆಪರೇಷನ್ ಸಿಂಧೂರ್ ಎನ್ನುವಂಥ ಹೆಸರಿನ ಮುಖಾಂತರ ಪಾಕಿಸ್ತಾನವನ್ನ ಬಗ್ಗು ಬಡಿದಿದ್ದೇವೆ. ಅದಕ್ಕೆ ಮುಖ್ಯವಾದ ಕಾರಣ ಆರ್ಮಿ, ಏರ್ ಫೋರ್ಸ್ ಮತ್ತು ನಮ್ಮ ನೌಕಾಸೇನೆ ಮತ್ತು ವಾಯುಸೇನೆ ಮತ್ತು ಭೂಸೇನೆ, ಈ ಮೂರು ಸಮನ್ವಯತೆಯ ಕಾರಣದಿಂದಾಗಿ ಪಾಕಿಸ್ತಾನ ಕೆಲವೇ ದಿನಗಳಲ್ಲಿ ಮಣ್ಣು ಮುಕ್ಕಿಸುವಂತ ಪರಿಸ್ಥಿತಿಗೆ ಮಾಡಿದ್ದು. ಇದೇ ನಮ್ಮ ಸೇನೆ ಎನ್ನುವಂತ ಒಂದು ವಾಕ್ಯವನ್ನು ಹೇಳಿ ಸೇನೆಗೆ, ಯೋಧರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ. ಇದರ ಜೊತೆಗೆ ಹೇಳ್ತಾರೆ, ನಾವು ಏಕಾಂಗಿಯಾಗಿ ಹೋರಾಡ್ತೇವೆ, ನಾವು ಇವರ ಸಹಾಯವನ್ನು ಪಡೆಯಲ್ಲ ಎಂದು ಹೇಳುವುದರ ಮುಖಾಂತರ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿದ್ದಾರೆ. ನಾವು ಆತ್ಮನಿರ್ಭರದ ಮೂಲಕ ನಾವು ಹಿಡಿತವನ್ನು ಸಾಧಿಸ್ತೇವೆ. ಅದರಲ್ಲೂ ಕಳೆದ 10 ವರ್ಷದಿಂದ ನಾವು ಸೇನಾ ವಿಭಾಗದಲ್ಲಿ ಅತ್ಯುತ್ತಮವಾಗಿ ಡೆವಲಪ್ಮೆಂಟ್ ಅನ್ನು ಹೊಂದಿದ್ದೇವೆ. ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಸೇನೆಯ ಅಥವಾ ನಮ್ಮ ಯೋಧರ ಅಥವಾ ನಮ್ಮ ಸೇನೆಯ ಒಂದು ಆತ್ಮಸ್ಥೈರ್ಯ ಮುಖ್ಯ. ಯಾಕಂದ್ರೆ ನೀವೆಲ್ಲ ಕೂಡ ಭಾರತದ ಮಣ್ಣಿನಲ್ಲಿ ಹುಟ್ಟಿದಂಥವ್ರು, ಭಾರತಕ್ಕಾಗಿ ಯಾವ ಕಾರಣಕ್ಕಾಗೂ ಕೂಡ ಅಥವಾ ಯಾವುದೇ ಕ್ಷಣದಲ್ಲೂ ಕೂಡ ಹೋರಾಟ ಮಾಡಿ ಪ್ರಾಣ ತ್ಯಾಗಕ್ಕೆ ಸಿದ್ಧರಾದಂಥ ವ್ಯಕ್ತಿಗಳು. ಹಾಗಾಗಿ ನಿಮ್ಮಂಥ ವ್ಯಕ್ತಿಗಳನ್ನ, ನಿಮ್ಮಂಥ ಯೋಧರನ್ನ ನೋಡಿದ್ರೆ ನಮಗೂ ಕೂಡ ಕೆಲಸ ಮಾಡಬೇಕು, ನಾವು ಕೂಡ ರಜೆ ತಗೊಳ್ಬಾರ್ದು ಎನ್ನುವಂಥ ಹುಮ್ಮಸ್ ಬರುತ್ತೆ. ಅದೇ ಕಾರಣಕ್ಕಾಗಿ ನಾನು ನಿಮ್ಮ ಜೊತೆ ಯಾವತ್ತೂ ಕೂಡ ನಿಲ್ತೇನೆ. ಯಾಕಂದ್ರೆ ನೀವು ಆತ್ಮನಿರ್ಭರತೆಯ ಮುಖಾಂತರ ಇಡೀ ಪ್ರಪಂಚದ ಮಟ್ಟಿಗೆ ಹೆಸರನ್ನ ಮಾಡಿದವರು ಅದು ಯಾರಾದರೂ ಇದ್ರೆ ಅದು ಭಾರತದ ಸೇನೆ, ಅದು ವಾಯುಸೇನೆ ಆಗಿರ್ಬೋದು, ನೌಕಾ ಸೇನೆ ಆಗಿರ್ಬೋದು ಅಥವಾ ಭೂಸೇನೆ ಆಗಿರ್ಬೋದು ಎಂದು ಹೇಳೋದ್ರ ಮುಖಾಂತರ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಪದೇ ಮೋದಿ ಅವರು ಹೇಳಿದಂಥ ವಾಕ್ಯ ಅಂದ್ರೆ, ನಾವು ಆತ್ಮನಿರ್ಭರವಾಗಿದ್ದೇವೆ, ಜೊತೆಗೆ ನಾವು ಯಾರ ಸಹಾಯವನ್ನು ಪಡೆಯಲ್ಲ. ಯಾಕಂದ್ರೆ ಪಾಕಿಸ್ತಾನ ಹೇಳ್ತಾ ಇತ್ತು, ನಮ್ಮ ಜೊತೆ ಟರ್ಕಿ ಇದೆ, ನಮ್ಮ ಜೊತೆ ಅಮೆರಿಕ ಇದೆ, ನಮ್ಮ ಜೊತೆ ಅಕ್ಕಪಕ್ಕ ರಾಷ್ಟ್ರಗಳಿವೆ, ನಮ್ಮ ಜೊತೆ ಚೀನಾ ಇದೆ ಎನ್ನುವಂಥ ಬಾಯಿ ಬಡ್ಕೊಳ್ಳುವಂಥ ದೇಶದ ಮುಂದೆ ಭಾರತ ಹೇಳುತ್ತೆ, ನಮಗೆ ಯಾರ ಸಹಾಯವೂ ಬೇಡ. ನಾವು ಯುದ್ಧ ಅಂತ ಬಂದಾಗ ನಾವು ಆಪರೇಷನ್ ಮಾಡ್ತೇವೆ ಅಥವಾ ಬೇರೆ ಹೆಸರಿನಲ್ಲಿ ಒಂದು ಕಾರ್ಯಾಚರಣೆ ಮಾಡಿ ಕೆಲವು ದಿನಗಳಲ್ಲಿ ನಮ್ಮ ಶತ್ರು ರಾಷ್ಟ್ರವನ್ನ, ಅಂದ್ರೆ ನಮ್ಮ ಮೇಲೆ ಎರಗಿ ಬಂದಂತ ಶತ್ರು ರಾಷ್ಟ್ರವನ್ನ ಕೆಲವು ದಿನಗಳಲ್ಲಿ ಮಣ್ಣು ಮುಕ್ಕಿಸ್ತೇವೆ ಎಂದು ಹೇಳೋದ್ರ ಮುಖಾಂತರ
ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಡೋದ್ ಮುಖಾಂತರ ಪಾಕಿಸ್ತಾನಕ್ಕೆ ಯಾರ್ಯಾರು ಹೆಲ್ಪ್ ಮಾಡ್ತಿದ್ದಾರೆ, ಅದು ಚೀನಾ ಆಗಿರ್ಬೋದು ಅಥವಾ ಅದು ಅಮೆರಿಕ ಆಗಿರ್ಬೋದು ಅಥವಾ ಅದಕ್ಕೆ ಡ್ರೋನ್ ಮುಖಾಂತರ ಡ್ರೋನ್ಗಳನ್ನ ಕಳಿಸೋ ಮುಖಾಂತರ ಸಹಾಯ ಮಾಡಿದಂಥ ಟರ್ಕಿಗಾಗಿರ್ಬೋದು, ಇವೆಲ್ಲವಕ್ಕೂ ಕೂಡ ಭಾರತ ಇದೀಗ ದೊಡ್ಡ ಬ್ಲಾಸ್ಟ್ ಅನ್ನ ಮಾಡಿದೆ. ಅದರಲ್ಲೂ ಮೋದಿಯವರು ಹೇಳ್ತಾರೆ INS ವಿಕ್ರಾಂತ್ ಆನ್ ಬೋರ್ಡ್ ಮೇಲೆ ನಿಂತು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಶತ್ರು ರಾಷ್ಟ್ರದ ಮೇಲೆ ಹಿಂಜರಿಯೋದಿಲ್ಲ. ನಮ್ಮ ಮೇಲೆ ಆಕ್ರಮಣ ಮಾಡಿದಂಥ, ನಮ್ಮ ಮೇಲೆ ಕತ್ತಿ ಮಸಿತಾ ಇದ್ದಂಥ ಯಾವುದೇ ರಾಷ್ಟ್ರ ಆಗಿರ್ಬೋದು, ಅದಕ್ಕೆ ನಾವು ತಕ್ಕದಾದಂಥ ಉತ್ತರವನ್ನು ಕೊಡ್ತೇವೆ. ಜೊತೆಗೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಹತ್ರ ಅಂದ್ರೆ ಸುಸಜ್ಜಿತವಾದಂಥ ಉಪಕರಣ ಇದೆ, ಸುಸಜ್ಜಿತವಾದಂಥ ಸೇನೆ ಇದೆ. ಅದಕ್ಕೆ ಕಾರಣ ನಮ್ಮ ಈ ಸೇನೆ, ಅದು ವಾಯುಸೇನೆ ಆಗಿರ್ಬೋದು, ನೌಕಾ ಸೇನೆ ಆಗಿರ್ಬೋದು ಅಥವಾ ಭೂಸೇನೆ ಆಗಿರ್ಬೋದು. 6 ಕಟ್ಔಟ್ಗಳನ್ನ 6 ಎತ್ತರವಿರುವಂಥ ಅಥವಾ ಆ ಎತ್ತರದ ವ್ಯಕ್ತಿಗಳನ್ನ ನೋಡಿದ್ರೆ ನಮಗೂ ಖುಷಿ ಆಗುತ್ತೆ. ಹೀಗೆ ನಮ್ಮ ಆತ್ಮನಿರ್ಭರತೆ ಯೋಜನೆ ಮುಂದುವರೆಯುತ್ತೆ ಮತ್ತು ನಾವು ಸದಾ ಯಾವಾಗೂ ಕೂಡ ನಮ್ಮ ದೇಶದ ರಕ್ಷಣೆಗಾಗಿ ಯೋಧರನ್ನ ನಂಬಿದ್ದೇವೆ. ನಾವು ಯಾರನ್ನ ನಂಬ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದ್ರೆ ನಾವು ನಂಬೋದು ಒಬ್ಬರನ್ನ ಮಾತ್ರ, ಅದು ನಮ್ಮ ಯೋಧರನ್ನ. ಯಾಕಂದ್ರೆ ನಮ್ಮ ಭಾರತದ ಭೂಮಿಯಲ್ಲಿ ಹುಟ್ಟಿ ಕಳಿಸಿದಂಥ ನಿಮ್ಮ ತಂದೆ ತಾಯಿಯವರು ಕೂಡ ನಾವು ನಮನವನ್ನು ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ನೀವು ಸದಾ ಭಾರತ ಮಾತಿಗಾಗಿ ನೀವು ಪ್ರಾಣ ತ್ಯಾಗಕ್ಕೂ ಸಿದ್ಧರಾಗಿ ನಿಂತ್ಕೊಂಡು, ಯಾವುದೇ ರಜೆ ಇಲ್ಲದೆ, ಯಾವುದೇ ಫಲಾಪೇಕ್ಷೆಗಳಿಲ್ಲದೆ, ಕೇವಲ ಭಾರತ ಭೂಮಿಗಾಗಿ, ಭಾರತದ ರಕ್ಷಣೆಗಾಗಿ ನಿಮ್ಮಂಥ ವ್ಯಕ್ತಿಗಳಿಗೆ, ನಿಮ್ಮಂಥ ಯೋಧರಿಗೆ ಪದೇ ಪದೇ ನಾವು ಸ್ಯಾಲ್ಯೂಟ್ ಅನ್ನು ಹೊಡೆಯಲೇಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿ ಪದೇ ಸ್ಯಾಲ್ಯೂಟ್ ಅನ್ನು ಹೊಡೆದ್ರು. ಈ ಕಾರ್ಯಕ್ರಮದಲ್ಲಿ ಸ್ಯಾಲ್ಯೂಟ್ ಮೇಲೆ ಸ್ಯಾಲ್ಯೂಟ್ ಅನ್ನು ಇದೀಗ ಯೋಧರ ಒಂದು ಮನೋಸ್ಥೈರ್ಯವನ್ನ ಹೆಚ್ಚಿಸಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಅವರು ಅಮೆರಿಕಕ್ಕೆ ಹೇಳಿದಂಥ ಒಂದು ಮಾತಿದೆಯಲ್ಲ, ಅಂದ್ರೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ನಮಗೆ ಯುದ್ಧ ಅಂತ ಬಂದಾಗ, ನಮ್ಮ ಶತ್ರು ರಾಷ್ಟ್ರ ಅಂತ ಬಂದಾಗ ನಾವು ಯಾರ ಮಾತನ್ನು ಕೇಳಲ್ಲ. ನಮಗೆ ನಮ್ಮ ಭಾರತವೇ ಮುಖ್ಯ. ಯಾವ ದೇಶ ಯಾರು ಹೆಲ್ಪ್ ತೆಗೆದುಕೊಂಡ್ರು ಕೂಡ ಅಥವಾ ಯಾವ ದೇಶ ನಮ್ಮ ಮಧ್ಯಸ್ಥಿಕೆಯನ್ನು ಬಂದರೂ ಕೂಡ ನಮ್ಮ ದೇಶದ ವಿರುದ್ಧ ಕತ್ತಿ ಮೆಸೆಯುವಂಥ ಒಂದು ದೇಶದ ವಿರುದ್ಧ, ನಮ್ಮ ದೇಶದ ವಿರುದ್ಧ ಯಾರಾದರೂ ಕತ್ತಿ ಮೆಸೆದ್ರೆ ಆಗ 3ನೇ ದೇಶದ ಮಾತನ್ನು ನಾವು ಕೇಳೋದೇ ಇಲ್ಲ. ನಮ್ಮ ಒಂದು ಕಾರ್ಯಾಚರಣೆ, ನಮ್ಮ ಒಂದು ಆಪರೇಷನ್, ನಮ್ಮ ಒಂದು ತಂತ್ರ ಅಥವಾ ನಮ್ಮ ಒಂದು ಏಮ್ ಮುಗಿಯವರೆಗೂ ಕೂಡ ನಾವು ಯಾವ ದೇಶದ ಮಾತನ್ನು ಕೂಡ ಕೇಳಲ್ಲ. ನಮ್ಮ ಗುರಿ ಒಂದೇ, ಅದು ನಮ್ಮ ಶತ್ರು ರಾಷ್ಟ್ರವನ್ನು, ಯಾವುದೇ ರಾಷ್ಟ್ರವಾಗಿರಲಿ ಅದನ್ನು ಸದೆ ಬಿಡುವುದು ಮಾತ್ರ ನಮ್ಮ ಉದ್ದೇಶ. ಆ ಹಂತದಲ್ಲಿ ಯಾರೇ 3ನೇ ವ್ಯಕ್ತಿ, 3ನೇ ದೇಶ ಬಂದರೂ ಕೂಡ ನಾವು ಯಾರ ಮಾತನ್ನು ಕೇಳಲ್ಲ ಅಂಟಿಲ್ ನಮ್ಮ ಕಾರ್ಯಾಚರಣೆ ಮುಗಿಯೋ ತನಕ, ನಮ್ಮ ಉದ್ದೇಶ ಈಡೇರೋ ತನಕ ಎಂದು ಹೇಳುವುದ್ರ ಮುಖಾಂತರ ಇದೀಗ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ನೌಕಾಸೇನೆಗೆ ದೊಡ್ಡದಾದಂಥ ಒಂದು ಆತ್ಮನಿರ್ಭರತೆಯ, ಆತ್ಮವಿಶ್ವಾಸದ ಮಾತನ್ನು ಹೇಳಿ ನಮ್ಮ ಯೋಧರಿಗೆ ದೀಪಾವಳಿ ದಿನ ಒಂದು ಆತ್ಮಸ್ಥೈರ್ಯದ ಮಾತನ್ನು ಹೇಳಿದ್ದಾರೆ. ಇದು ನಮ್ಮ ದೇಶಕ್ಕೆ ಬೇಕಾಗಿದ್ದಂಥದ್ದು. ಹಬ್ಬ ಅಂದ ಕೂಡಲೇ ಮನೆಯವರ ಹತ್ರ ಹಬ್ಬ ಇರುತ್ತೆ, ಬೇರೆ ಬೇರೆ ಕಡೆ ಆಚರಿಸೋದಿರುತ್ತೆ. ಆದರೆ ನಿಜವಾಗಿಯೂ ಒಬ್ಬ ದೇಶದ ಪ್ರಧಾನಿಯಾದಂಥವರು ಈ ನಮ್ಮ ಯೋಧರ ಜೊತೆಗೆ ಹಬ್ಬ ಆಚರಿಸುವಂಥ ವಿಧಾನ ಇದೆಯಲ್ಲ, ಅದು ಇಡೀ ಪ್ರಪಂಚಕ್ಕೆ ಒಂದು ಹಿಡಿದ ಕೈಗನ್ನಡಿ ಅಂತ ಹೇಳ್ಬೋದು. ಯಾಕಂದ್ರೆ ಕುಟುಂಬಸ್ಥರು ಮನೆಯವ್ರ ಜೊತೆ ಮಾಡ್ತಾರೆ, ನೌಕರಸ್ಥರು ಅಥವಾ ಅವ್ರ ಮನೆಗೆ ರಜೆ ತಗೊಂಡು ಹಬ್ಬ ಮಾಡ್ತಾರೆ. ಆದರೆ ಯೋಧರಿಗೆ ಅಂತ ಅವಕಾಶ ಇರಲ್ಲ. ಈಗಷ್ಟೇ ಮದುವೆ ಆದಂಥ ಒಬ್ಬ ಗಂಡ ಇರ್ತಾನೆ, ಈಗಷ್ಟೇ ಮದುವೆ ಆದಂಥ ಒಬ್ಬ ಹೆಂಡತಿ ಇರ್ತಾಳೆ. ಇವೆಲ್ಲವನ್ನು ಬಿಟ್ಟು ಕೂಡ ಮಹಿಳೆಯರು, ಪುರುಷರು ಎಲ್ಲರೂ ಕೂಡ ಸೇನೆಗೆ ಸೇರ್ಪಡೆಯಾಗಿರ್ತಾರೆ. ಈಗಷ್ಟೇ ಹುಟ್ಟಿದಂಥ ಮಗು ಇರ್ತಾವೆ. ಎಲ್ಲವನ್ನು ಬಿಟ್ಟು ಯಾವುದೇ ಒಂದು ಮನೆಯ ಗೊಡವೆಗಳನ್ನ, ಗೊಂದಲಗಳನ್ನ, ಆಸೆಗಳನ್ನ, ಆಕಾಂಕ್ಷೆಗಳನ್ನ ಎಲ್ಲವನ್ನೂ ಕೂಡ ಬದಿಗಿಟ್ಟು ಕೈಯಲ್ಲಿ ಗನ್ ಹಿಡಿದು ಶತ್ರು ರಾಷ್ಟ್ರದ ಕೆಟ್ಟ ಯೋಧರನ್ನ ಅಥವಾ ಕೆಟ್ಟ ವ್ಯಕ್ತಿಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತಾರೆ. ಅಂತ ವ್ಯಕ್ತಿಗಳ ಜೊತೆ ಹಬ್ಬ ಆಚರಣೆ ಮಾಡೋದೇ ನಿಜವಾದ ದೇಶಭಕ್ತಿಯ ಹಬ್ಬ ಎಂದು ಹೇಳೋದ್ರ ಮುಖಾಂತರ ಪಾಕಿಸ್ತಾನಕ್ಕೆ, ಅದರಲ್ಲೂ ಕುತಂತ್ರಿ ಪಾಕಿಸ್ತಾನಕ್ಕೆ ಪದೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅದರ ಮುಖ್ಯವಾಗಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಯುದ್ಧ ಆಗ್ತಿರುವಾಗ ಪಾಕಿಸ್ತಾನ ಭಾರತದ ಮೇಲೆ ಗೂಬೆ ಕೂರಿಸುವಂತ ಒಂದು ಕೆಲಸವನ್ನು ಮಾಡ್ತಿತ್ತು. ಯಾಕಂದ್ರೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ನಡುವೆ ಈಗ ಯುದ್ಧ ಆಗ್ತಿದೆ. ಅಲ್ಲಿ ಆ ಕಡೆಯವರು ಸಾಯ್ತಾ ಇದ್ದಾರೆ, ಪಾಕಿಸ್ತಾನದವರು ಸಾಯ್ತಾ ಇದ್ದಾರೆ. ಈ ಎಲ್ಲದರ ಮಧ್ಯೆ ಅದರಲ್ಲೂ ಗೋವಾಕ್ಕೆ ಬಂದು ಅಲ್ಲಿ INS ವಿಕ್ರಾಂತ್ ಹಡಗು ಇದು ಯುದ್ಧ ನೌಕೆ ಇದೆ. ಆ ಯುದ್ಧ ನೌಕೆ ಆಪರೇಷನ್ ಸಿಂಧೂರಲ್ಲಿ ಬಳಕೆಯಾಗಿಲ್ಲ. ಆದರೂ ಕೂಡ ಹೇಳ್ತಾರೆ, ನಾವು ಏನಾದರೂ INS ವಿಕ್ರಾಂತ್ ಹಡಗನ್ನ ಯೂಸ್ ಮಾಡ್ಕೊಂಡಿದ್ರೆ ಅದ್ರ ಗತಿಯೇ ಬೇರೆ ಆಗ್ತಿತ್ತು. ಪಾಕಿಸ್ತಾನ ಅಕ್ಷರಶಃ ಮಾಯ ಆಗ್ತಿತ್ತು. ನಾವು ಕೇವಲ ಏರ್ಫೋರ್ಸ್ ಮತ್ತು ಭೂಸೇನೆಯನ್ನ ಮಾತ್ರ, ಅದರಲ್ಲೂ ಮುಖ್ಯವಾಗಿ ನಾವು ಏರ್ಫೋರ್ಸ್ ಅನ್ನ ಮಾತ್ರ ಬಳಸ್ಕೊಂಡಿದ್ದೇವೆ. ಕೇವಲ ಒಂದು ಸೇನೆಯನ್ನ ಬಳಸ್ಕೊಂಡು ಈ 3 ಸಮನ್ವಯತೆಯನ್ನು ಕೇವಲ ಏರ್ಫೋರ್ಸ್ ಅನ್ನ ಮಾತ್ರ ಬಳಸಿಕೊಂಡು ನಾವು ಈಗಾಗಲೇ ಪಾಕಿಸ್ತಾನವನ್ನ ಸದ್ದಡಗಿಸಿದ್ದೇವೆ. ಕೇವಲ 2-3 ದಿನಗಳಲ್ಲಿ, ಮೇ 7, ಮೇ 8 ಹೀಗೆ 2 ದಿನಗಳಲ್ಲಿ ನಾವು ಪಾಕಿಸ್ತಾನವನ್ನು ಹುಟ್ಟಡಗಿಸಿದ್ದೇವೆ. ಒಂದು ವೇಳೆ ನಮ್ಮ INS ವಿಕ್ರಾಂತ್ ಹಡಗನ್ನ ಬಳಸ್ಕೊಂಡಿದ್ರೆ ಪಾಕಿಸ್ತಾನ ಇರ್ತಾನೆ ಇರಲಿಲ್ಲ. ಹಾಗಾಗಿ
ನಾವು ಯಾವುದೇ ಕಾರಣಕ್ಕೂ ಕೂಡ ಮೈಮರೆಯುವಂತಿಲ್ಲ ಮತ್ತು ನಮ್ಮ ಮೇಲೆ ಶತ್ರು ರಾಷ್ಟ್ರಗಳು ಕಣ್ಣಿಟ್ಟಿವೆ. ಇವೆಲ್ಲರ ಜೊತೆಗೆ ನಾವು INS ವಿಕ್ರಾಂತವನ್ನ ಹೊಗಳಲೇಬೇಕು. INS ವಿಕ್ರಾಂತದಲ್ಲಿರುವಂತಹ ಯೋಧರು, ನೌಕಾ ಯೋಧರನ್ನು ನಾವು ಹಾಡಿ ಹೊಗಳಬೇಕಾಗುತ್ತೆ ಮತ್ತು ಅವ್ರ ಜೊತೆ ನಾವು ಯಾವತ್ತೂ ನಿಲ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಪಾಕಿಸ್ತಾನ ಇನ್ನು ಮುಂದೆ ಕಾಲ್ ಕೆರೆದು ಬರುವಂತ ಯೋಚನೆ ಮಾಡಿದ್ರು ಕೂಡ ಅವರ ಟಾರ್ಗೆಟ್ ಮೇಲೆ ಕಣ್ಣಿಟ್ಟು ಭಾರತ ಹೊಡೆಯುತ್ತೆ. ಜೊತೆಗೆ ಭಾರತಕ್ಕೆ ರಷ್ಯಾ ಸಪೋರ್ಟ್ ಇದೆ, ಬೇರೆ ಬೇರೆ ಇಸ್ರೇಲ್ ಸಪೋರ್ಟ್ ಇದೆ. ಇಸ್ರೇಲ್ ಅಂದ್ಕೊಂಡು ಇಡೀ ಪ್ರಪಂಚದ ಯುದ್ಧದಲ್ಲಿ ಹೆಸರು ಮಾಡಿದಂಥ ಯಾವುದಾದ್ರೂ ದೇಶ ಅಥವಾ ಯುದ್ಧೋಪಕರಣ ಇದ್ರೆ ಅದು ಇಸ್ರೇಲ್ ಹತ್ರ ಮಾತ್ರ. ಯಾಕಂದ್ರೆ ಅಲ್ಲಿರುವಂಥ 90 ಲಕ್ಷ ಜನರು, ನಿಯರ್ ಅಬೌಟ್ 1 ಕೋಟಿ ಜನ ಇರುವಂಥ ಇಸ್ರೇಲ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಯೋಧರೆ. ಅಂತಾರಾಷ್ಟ್ರವೇ ನಮ್ಮ ಮೇಲೆ ನಮ್ಮ ಸಹಾಯಕ್ಕೆ ಬರುತ್ತೆ ಮತ್ತು ನಾವು ಅವರ ಸಹಾಯಕ್ಕೆ ಹೋಗ್ತೀವಿ ಅಂದ್ರೆ ನಮ್ಮ ಭಾರತ ಅತ್ಯಂತ ದೊಡ್ಡ ರಾಷ್ಟ್ರದ ಮಟ್ಟಿಗೆ ಹೆಸರು ಮಾಡಿದೆ. ಈಗಾಗಲೇ ನಾವು ಯುದ್ಧಕ್ಕಂತ ಬಂದಾಗ ಅಥವಾ ನಮ್ಮ ಸೇನೆ ಬಲ ಅಂತ ಬಂದಾಗ ಇದೀಗ ಪ್ರಪಂಚದ 3ನೇ ಅತಿ ದೊಡ್ಡ ಸೇನೆಯ ಬಲವಾಗಿ ನಿಂತ್ಕೊಂಡಿದೆ. ಜೊತೆಗೆ ಚೀನಾ 3ನೇ ಜಾಗದಲ್ಲಿತ್ತು, ನಾವು 4ನೇ ಜಾಗದಲ್ಲಿದ್ದೇವೆ. ಈಗ ನಮ್ಮ ಸೇನೆಯ ಬಲ, ನಮ್ಮ ಯುದ್ಧೋಪಕರಣ, ಯುದ್ಧ ವಿಮಾನಗಳು, ನೌಕಾಪಡೆ, ಭೂ ಸೇನೆ ಎಲ್ಲವನ್ನ ಕಂಪೇರ್ ಮಾಡಿದ್ರೆ ಇದೀಗ ಸಂಖ್ಯೆಯ ವಿಭಾಗದಲ್ಲಿ ಮತ್ತು ಪ್ರಬಲತೆಯ ವಿಭಾಗದಲ್ಲಿ ಇದೀಗ ನಾವು 3ನೇ ಸ್ಥಾನಕ್ಕೆ ಜಿಗಿಯಲ್ಪಟ್ಟಿದ್ದೇವೆ ಮತ್ತು 3ನೇ ಸ್ಥಾನವನ್ನು ಅಲಂಕರಿಸಿದ್ದೇವೆ. ಹೀಗಾಗಿ ನಾವು ಈಗ ಶತ್ರು ರಾಷ್ಟ್ರದ ಮೇಲೆ ಸದಾ ಕಣ್ಣಿಟ್ಟು ಕೂತಿರ್ಬೇಕು, ಕಣ್ಣಿಟ್ಟು ನಿಂತಿರ್ಬೇಕು. ಒಂದ್ ವೇಳೆ ಶತ್ರು ರಾಷ್ಟ್ರ ನಮ್ಮ ಮೇಲೆ ಏನಾದರೂ ಅಟ್ಯಾಕ್ ಮಾಡೋದು ಯೋಚನೆ ಮಾಡಿದ್ರು ಕೂಡ ಆ ಯೋಚನೆ ಕಾರ್ಯರೂಪಕ್ಕೆ ಬರೋದ್ರೊಳಗೆ ಅವರನ್ನ ಮಟಾಶ್ ಮಾಡಬೇಕು ಅಥವಾ ಅವರನ್ನ ಹೊಡೆದು ಉರುಳಿಸಬೇಕು. ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ 3 ಸೇನೆಯ ಸಮನ್ವಯತೆ ಎಂದು ಹೇಳುವುದರ ಮುಖಾಂತರ ಇದೀಗ ನೌಕಾ ಸೇನೆಯ ಜೊತೆಗೆ ಅದರಲ್ಲೂ ಆನ್ ಬೋರ್ಡ್ INS ವಿಕ್ರಾಂತದ ಹಡಗಿನ ಮೇಲೆ ನಿಂತು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿರುವಂತ ಅನೇಕ ರಾಷ್ಟ್ರಗಳು, ಅದು ಅಮೆರಿಕ ಆಗಿರ್ಬೋದು, ಟರ್ಕಿ ಆಗಿರ್ಬೋದು ಅಥವಾ ಕತಾರ್ ಆಗಿರ್ಬೋದು, ಎಲ್ಲಕ್ಕೂ ಕೂಡ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ. ಇದು ಒಬ್ಬ ದೇಶದ ಪ್ರಧಾನಮಂತ್ರಿಗೆ ಇರಬೇಕಾದಂತ ಒಂದು ಮುಖ್ಯವಾದ ಬೇಸಿಕ್ ಕರ್ತವ್ಯ ಅಂತ ಹೇಳ್ಬೋದು. ಇನ್ನು ಮುಂದೆ ಇವೆಲ್ಲ ಬೆಳವಣಿಗೆ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲತ್ತೆ, ಜೊತೆಗೆ ಇದರಿಂದ ಪಾಕಿಸ್ತಾನ ಕೆರಳಿ ಏನಾದರೂ ಮತ್ತೆ ಕೆಟ್ಟ ಯೋಚನೆ ಮುಂದಾಗುತ್ತಾ, ಕೆಟ್ಟ ಯೋಚನೆ ಮಾಡಿದ್ರೆ ಭಾರತ ಅದಕ್ಕೆ ಏನೆಲ್ಲ ಸಜ್ಜಾಗತ್ತೆ, ಇವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.